ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಕೋರೆ ರಸ್ತೆಯ ನಿವಾಸಿಗಳಿಗೆ ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ವೈದ್ಯರ ದಿನವನ್ನು ಆಚರಿಸಿದರು. ಬೆಳಗಾವಿಯಲ್ಲಿ ರೈತ ಸಂಘಟನೆ ವತಿಯಿಂದ ರಸಗೊಬ್ಬರ ದಂಧೆ ಹಾಗೂ ಸಿಎಸ್ಸಿ ಕೇಂದ್ರಗಳ ಅಕ್ರಮ ವಸೂಲಿಗೆ ಬ್ರೇಕ್ ಹಾಕಲು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾದ ನಾಗರಾಜರವರ ನೇತೃತ್ವದಲ್ಲಿ ಪಾದಯಾತ್ರೆ ಮೂಲಕ ಪಂಚಾಯಿತಿಗೆ ತೆರಳಿ ಪಿಡಿಒರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದ ಸುಂದರನಗರ ಗ್ರಾಮದಲ್ಲಿ 50 ರಿಂದ 60 ವರ್ಷಗಳಿಂದ ವಾಸ ಮಾಡುತ್ತಿದ್ದು 50ಕ್ಕೂ ಹೆಚ್ಚು ಕುಟುಂಬಗಳು ಹಕ್ಕುಪತ್ರವಿಲ್ಲದೆ ಜೀವನ ಕಳೆಯುತ್ತಿರುವ ಬಡ ಕುಟುಂಬಗಳು. ಇಲ್ಲಿ ವಾಸ ಮಾಡುತ್ತಿರುವ ಕೂಲಿ ಕಾರ್ಮಿಕರ ಮತಗಳು ಮಾತ್ರ ಬೇಕು. ಜನರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ಪ್ರಯತ್ನವನ್ನ ಮಾಡದೆ ಮೌನ ವಹಿಸಿರುವ ಜನಪ್ರತಿನಿಧಿಗಳು ಹಕ್ಕುಪತ್ರಕ್ಕಾಗಿ ಬೆನ್ನು ಬಿಡದಂತೆ ಹಲವಾರು ಹೋರಾಟಗಳನ್ನು ನಡೆಸುವುದರ ಜೊತೆಗೆ ಬೇಕೇ ಬೇಕು, ಹಕ್ಕುಪತ್ರ ಬೇಕು ಎಂಬ ಕೂಗುಗಳೊಂದಿಗೆ ಮುಂದಾಗಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜರವರ ಸಮ್ಮುಖದಲ್ಲಿ ನೂರಾರು ಜನರು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಸುಂದರನಗರ ಗ್ರಾಮದಿಂದ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯವರೆಗೆ ಪಾದಯಾತ್ರೆ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ನಂತರ ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಾ ಪಂಚಾಯಿತಿಯ ಪಿಡಿಒ ಸಂತೋಷ್ ಅವರಿಗೆ ನಿವೇಶನ ಪತ್ರ ನೀಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜರವರು, ಇದು ಕೇವಲ ಒಂದು ದಿನದ ಪ್ರತಿಭಟನೆಯಲ್ಲ. ಸುಂದರನಗರ ನಿವಾಸಿಗಳಿಗೆ ಹಕ್ಕುಪತ್ರ ದೊರೆಯುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರೆಯಲಿದೆ. ಮುಂದಿನ ಹಂತದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ತರಲಾಗುವುದೆಂದು ತಿಳಿಸಿದರು. ಇದೇ ಸಂದರ್ಭ ಪಿಡಿಒರವರು ಮಾತನಾಡಿ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಹಕ್ಕುಪತ್ರ ನೀಡುವ ಭರವಸೆಯನ್ನು ನೀಡಿದರು. ಇದೇ ಸಂದರ್ಭ ಕೊಡಗು ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾದ ದಾವೂದ್ ರವರು ಕೂಡ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದರು. ಇದೇ ಸಂದರ್ಭ ಸಮಾಜ ಸೇವಕರಾದ ಎಂಎಂ ದಾವೂದ್, ಹಿರಿಯ ಪತ್ರಕರ್ತರಾದ ಎಚ್ಎಂ ರಘುಕೋಟಿ ಅವರನ್ನ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಸಂಘಟನೆಯ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ನಾಗರಾಜು, ಕಾರ್ಯದರ್ಶಿ ಮಂಜುಳಾ, ಉಪಾಧ್ಯಕ್ಷರಾದ ಗಂಗಾಧರ್, ಪದಾಧಿಕಾರಿಗಳಾದ ದೇವಿಕಾ, ರಶಿಕಲಾ, ಮಹಾದೇವಮ್ಮ, ಕುಸುಮ, ನಿರ್ಮಲಾ, ಶ್ವೇತಾ, ದಿನೇಶ್, ಸತೀಶ್, ಯೋಗೇಶ್, ವಿಜಯ್, ಪುನೀತ್, ಮಂಜುನಾಥ್ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ದಲಿತ ಸಂಘರ್ಷ ಸಮಿತಿಗೆ ನಮ್ಮ ಹೋರಾಟಕ್ಕೆ ಹಕ್ಕುಪತ್ರ ವಿತರಣೆ ಆಗುವ ಗಂಟು ನಾವು ಬಿಡೋದಿಲ್ಲ, ಹಕ್ಕುಪತ್ರ ಆಗುವ ಬಿಡೋದಿಲ್ಲ, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಬಲ್ಲೋ ಭಾರತ್ ಮಾತಾ ಕಿ, ಬಲ್ಲೋ ಭಾರತ್ ಮಾತಾ ಕಿ, ಹಕ್ಕುಪತ್ರ ಹೋರಾಟಕ್ಕೆ ತಿಂಗಳಿಂದ ಸಾಧಾರಣ 6 ತಿಂಗಳಿಂದ ಈ ಹಕ್ಕುಪತ್ರ ಹೋರಾಟವನ್ನು ಸುಂದರನಗರ ಗ್ರಾಮದಲ್ಲಿ ಭಾರಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆಗ ಸರ್ವೆ ಮಾಡಬೇಕಂತ ಹೇಳಿದ್ರು, ಸರ್ವೆನೂ ಮಾಡಿಸ್ದೆ. ಆಮೇಲೆ ಮತ್ತೆ ಒಂದು ಜಂಟಿ ಸರ್ವೆ ಮಾಡಬೇಕಂದ್ರು ಅರಣ್ಯದವರು ಮತ್ತು ನಮ್ಮ ತಹಸೀಲ್ದಾರು, ಅದು ಸರ್ವೆ ಮಾಡಿದ್ವಿ. ಲಾಸ್ಟಿಗೆ ನಮ್ಮ ತಹಸೀಲ್ದಾರ್ ಹೇಳಿದ್ದಾರೆ ಇದು ಸೋಷಿಯಲ್ ಫಾರೆಸ್ಟ್ ಆಗಿದೆ, ಹಂಗಾಗಿ ಸಂಪೂರ್ಣ ಜವಾಬ್ದಾರಿ ಇರ್ತಕ್ಕಂಥದ್ದು ಪಿಡಿಒಗಿದೆ. ನಿಮಗೆ ಹಕ್ಕುಪತ್ರವನ್ನು ಯಾವುದೋ ವಂಚಿತ ಇಲ್ಲದೆ ಯಾವುದೇ ಇಲ್ಲದೆ ಅವ್ರು ಮಾಡಿಕೊಡ್ಬೇಕು, ಆ ಎಲ್ಲ ಅಧಿಕಾರ ಅವರಿಗಿದೆ. ನೀವು ನಮಗೆ ಮನವಿ ಕೊಟ್ಟು ಅದೇ ರೀತಿ ಪಿಡಿಒ ಮನವಿ ಕೊಡಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ನಾವು ಅವ್ರಿಗೆ ಮನವಿ ಕೊಡ್ತಿದ್ವಿ. ಯಾವುದೇ ಕೂಗಾಡೋದು ಅಥವಾ ರಸೂಟನೆ ಮಾಡೋದು ಯಾವುದೇ ಅಡಚಣೆ ಇಲ್ಲ. ನಾವು ಅತಿ ಬೆಳೆ ಅವರು ಮನವಿ ಕೊಟ್ಟು ಬರಬೇಕು. ನಮಗೆ ಅವರು ಪಿಡಿಒ ಅತಿ ಶೀಘ್ರದಲ್ಲಿ 1 ತಿಂಗಳೊಳಗೆ ನಮಗೆ ಹಕ್ಕುಪತ್ರಕ್ಕೆ ಅಪ್ಲಿಕೇಶನ್ ಕರಿಬೇಕು, ಅಪ್ಲಿಕೇಶನ್ ಕೊಡಬೇಕು ಅವರು. ಹಂಗಾಗಿ ಅವ್ರಿಗೆ ನಾವು ಇವತ್ತು
ಆದಷ್ಟು ಜನರು ಕಡಿಮೆ ಅಂದರೆ 200-300 ಜನಗಳು ನಾವು ಹೋಗಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಸಹಕರಿಸಬೇಕು. ಇದೇ ರೀತಿ ಹಿಂದೆ ಒಂದು ಸಲ ನಮಗೆ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಅವರಾಗೆ ಬಂದು ಇಡೀ ಅಪ್ಲಿಕೇಶನ್ ಎಲ್ಲ ತೆಗೆದುಬಿಟ್ಟು ಲಾಸ್ಟಿಗೆ ಅಲ್ಲಿ ಯಾವುದೋ ಮೂಲೆಯಲ್ಲಿ ಬಿಸಾಕ್ಬಿಟ್ರು. ಹಂಗಾಗಿ ಮುಂದೆ ಇದು ಹಂಗೆ ಆಗಬಾರ್ದು. ಅದಕ್ಕೋಸ್ಕರ ಇಲ್ಲಿ ನಾವು ಎಲ್ಲ ಮಾಧ್ಯಮದ ಮುಂದೆ ನಾವು ಅರ್ಜಿ ಸಲ್ಲಿಸಬೇಕು. ನಾವು ಕೊಡ್ತಕ್ಕಂಥ ಯಾರ್ದು ಅಪ್ಲಿಕೇಶನ್ ಅಲ್ಲಿ ಮೋಸ ಆಗಬಾರ್ದು. ಅದಕ್ಕೋಸ್ಕರ ನಾವು ಈ ಮೆರವಣಿಗೆ ಮೂಲಕವಾಗಿ ಇಡೀ ಕೊಡಗು ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ ಈ ವಿಚಾರ ಮುಟ್ಟಿಸಬೇಕು. ಅತಿ ಶೀಘ್ರದಲ್ಲಿ ಸುಂದರನಗರದಲ್ಲಿರ್ತಕ್ಕಂಥ ಬಡವರಿಗೆ ಕೂಲಿ ನಾಲಿ ಮಾಡಿ ಬಂದು ಮನಗಂತ ಒಂದು ಹಕ್ಕುಪತ್ರ ಸಿಕ್ಕಿ ಅನ್ನೋ ಒಂದು ಉದ್ದೇಶಕ್ಕೆ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಅಧ್ಯಕ್ಷ ಎಲ್ ಎಂ ನಾಗರಾಜ್ ಅಂತೇಳಿ ಆಗಿ ನಾನು ಇವ್ರ ಪರ ಹೋರಾಟ ಮಾಡ್ತಾಯಿದ್ದೀನಿ. ಇವರಿಗೆ ಇನ್ನು ಮುಂದೆ ಹಕ್ಕುಪತ್ರ ಕೊಡೋವರೆಗೂ ಕೂಡ ಹೋರಾಟ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಜೊತೆ ಈಗ ಇವತ್ತು ಕಡಿಮೆ ಅಂದರೆ ಒಂದು 2-2.5 ಸಾವಿರ ಇಡೀ ಕೊಡಗು ಜಿಲ್ಲೆ ಮೂಲೆಯಿಂದ ಇಡೀ ಸಂಘಟನೆಯವರು ಕಾಲ್ ಮಾಡಿದ್ದಾರೆ. ಹಣ ಸುಂದರನಗರ ಜನರ ಪರವಾಗಿ ನಿಮ್ಗೆ ಹಕ್ಕುಪತ್ರ ಕೊಡಿಸೋ ವಿಚಾರವಾಗಿ ನಾವೆಲ್ಲ ಬರ್ತೀವಿ, ನೀವು ಕರೀರಿ ಅಂತ ನಮಗೆಲ್ಲ ಆದರೂ ಕೂಡ ಇಲ್ಲ ಬೇಡ ಟ್ರೈ ಮಾಡ್ತೀವಿ. ಅಕಸ್ಮಾತ್ ಇವರು ನಮ್ಮ ಸಂಘಟನೆಗೆ ಬಂದಿರಲಿಲ್ಲ ಅಂತ ಹೇಳಿದರೆ ಇಡೀ ಕೊಡಗು ಜಿಲ್ಲೆ ಸಂಘಟನೆಯವರು ಬರ್ತಾರೆ. ಅವ್ರಿಗೆ ಜವಾಬ್ದಾರಿ ಉತ್ತರ ವಿಡಿಯೋವನ್ನು ಕೊಡಬೇಕಾಗಿದೆ. ಹಂಗಾಗಿ ನಾನು ಇಡೀ 2,000 ಜನ ಸೇರಿಸೋವಂಥ ಎಲ್ಲ ನಿಟ್ಟಿನಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ನಾವು ಅಪ್ಲಿಕೇಶನ್ ಕೊಟ್ಟು 1 ತಿಂಗಳಲ್ಲಿ ನಮಗೆ ಹಕ್ಕುಪತ್ರದ ಕರಿಬೇಕು. ಅವರು ಕರೆದು ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ವಿತರಣೆ ಮಾಡುವಂಥ ಕೆಲಸ ಆಗಬೇಕು. ಅದೆಲ್ಲ ಆದಮೇಲೆ ಇಡೀ ಶೀಘ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಅವ್ರನ್ನೂ ಕೂಡ ಇಲ್ಲಿ ಸುಂದರನಗರ ಭಾರಿ ಸನ್ಮಾನ ಮೂಲಕವಾಗಿ ಅವ್ರನ್ನ ಬರಮಾಡ್ಕೊತಾ ಇದ್ದೀನಿ. ಇನ್ನೂ ಅವ್ರಿಗೆ ಡೇಟ್ ಕೇಳಿ ಈಗ MLA ಅವ್ರನ್ನೂ ಕೂಡ ಇಲ್ಲಿ ಸುಂದರನಗರಕ್ಕೆ ಕಳಿಸ್ತಿದ್ದೀನಿ. ಹಾಗಾಗಿ ಈ ಮನವಿಯನ್ನು PD ಅವರಿಗೆ ಕೊಡ್ತಾ ಇದ್ದೀನಿ. ತಹಸೀಲ್ದಾರ್ ಜಾಗ ಅಂತೇಳಿ ನಾವು ವೆರಿಫೈ ಮಾಡಿದ್ವಿ. ಇದಾದಮೇಲೆ ಇವಾಗ ಅದು ಕಂದಾಯಕ್ಕೆ ಬರೋದಿಲ್ಲ ಅಂತ ಈಗ ಒಂದು ತಿಂಗಳಾಯ್ತು. ನೋಡಿ, ಇದು 1945 ಒಂದು ಮೈಸೂರು ಜಾಗ ಆಗಿತ್ತು. ನೀವು 2006 ಮೇಲೆ ಇಂಥ ಒಂದು ರೂಲ್ಸ್ ತಗೊಂಡ್ಬರ್ತಿದ್ರಲ್ಲ ಸರ್, ಅಲ್ಲಿ ಗಂಟೆ ಏನು ಸರ್ಕಾರ ನಿದ್ರೆ ಮಾಡ್ತಾ ಇದ್ದಾರೆ ಸರ್? ಊರು ವೇಸ್ಟ್ ಆಗಿದೆ, ಅರಣ್ಯ ಅಂತ ಅವ ಒಂದು ಅಧಿಕಾರಿಗಳಿಗೆ ಗೊತ್ತಿದೆ ಅಲ್ಲ, ಅದು ಮುಂದೆ ಆಗಿತ್ತು, ಅದು ಎಲ್ಲ ಇವರಿಗೆಲ್ಲ ಗೊತ್ತಿದೆ. ಈಗ ಅದನ್ನು ಅರಣ್ಯ ಹಕ್ಕು ಸಮಿತಿ, ಈಗ ಅರಣ್ಯ ಅಂತ ಆಗಿರೋದ್ರಿಂದ ಅರಣ್ಯ ಹಕ್ಕು ಸಮಿತಿನಲ್ಲಿ ಆಲ್ರೆಡಿ ರಚನೆ ಮಾಡಿದ್ದೀವಿ ನಾವು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಇವರಿಗೆಲ್ಲ ಕೇಳಿದ್ದೀವಿ. ಅದನ್ನು ಕೊಟ್ಟ ಮೇಲೆ ನಾವು ಅದನ್ನು ಏನು ಪ್ರೊಸೀಜರ್ ಇದೆ ಆಸ್ ಪರ್ ರೂಲ್ಸ್ ಸಮಾಜ ಕಲ್ಯಾಣ ಇಲಾಖೆ ಎದುರು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಸರಿನ ಕಮಿಟಿ ಇದೆ, ಆ ಕಮಿಟಿ ಕಳಿಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂಡ್ಲೂರು ಸುಂದರನಗರ ವ್ಯಾಪ್ತಿನಲ್ಲಿ ಇವರು ಸುಮಾರು ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. ಸೊ ಈಗ ಇಷ್ಟು ದಿನ ಅದು ಪೈಸಾರಿ ಜಾಗ ಅಂತೇಳಿ ನಾವು 94 CCನಲ್ಲಿ ಅಪ್ಲಿಕೇಶನ್ ಹಾಕಿ ಅದು ಅರಣ್ಯ ಅಂತ ಬಂದಿರೋದ್ರಿಂದ ಅರಣ್ಯ ಅವರಿಗೆ ತಹಸೀಲ್ದಾರ್ ನೇತೃತ್ವದಲ್ಲಿ 94 CC ಒಳಪಡಿಸೋದ್ರಿಂದ ನಮ್ಮ ಗ್ರಾಮ ಅರಣ್ಯ ಸಮಿತಿ ಮುಖಾಂತರ ಯಾರ್ಯಾರು ಅದು ಸಂಬಂಧಪಟ್ಟ ದಾಖಲೆಗಳಿದ್ದಾರೆ ಅರಣ್ಯ ಯಾರ್ಯಾರು ಆ ದಾಖಲೆಗಳನ್ನು ಸಲ್ಲಿಸ್ತಾರೆ ಆ ಸಂಬಂಧಪಟ್ಟ ಅರ್ಜಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಅರಣ್ಯ ಹಕ್ಕು ಸಮಿತಿನಲ್ಲಿ ಇಟ್ಟು ಅಪ್ರೂವ್ ಮಾಡಿ ಹಕ್ಕುಪತ್ರ ಕೊಡಲು ವಿತರಿಸಲು ಅವಕಾಶ ಮಾಡಿಕೊಡೋದು ನಮ್ಮ ಮೇಲಧಿಕಾರಿಗಳು ಸಂಪೂರ್ಣ ಪ್ರಯತ್ನವನ್ನು ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಯಾರವ್ರು ಬಂದರೆ ದಯವಿಟ್ಟು ನೀವು ಆ ಅಪ್ಲಿಕೇಶನ್ನ ಸ್ವೀಕಾರ ಮಾಡಬಾರ್ದು. ನಾವು ಏನಿಲ್ಲಿ ಎಷ್ಟು ಜನರು ಅಪ್ಲಿಕೇಶನ್ ನಾವು ಕೊಟ್ಟಿದ್ದೀವಿ ಆ ಊರಿನ ಪರವಾಗಿ ಅಷ್ಟಕ್ಕೆ ನೀವು ಸೀಮಿತವಾಗಿ ನಮಗೆ ಹಕ್ಕುಪತ್ರ ಕೊಡಬೇಕು. ಯಾಕೆಂದರೆ ನಮ್ಮ ಸಂಘಟನೆಯನ್ನು ಬಳಸ್ಕೊಂಡು ಯಾವತ್ತೂ ಬರ್ತಾನೆ ಅಯ್ಯೋ ಅವರೊಳಗೆ ನಮ್ಮದು ಆಗುತ್ತೆ ಅಂತ ಹೇಳ್ಕೊಂಡು ಅವ್ರು ಯಾರೋ ಬರ್ತಾನೆ ಅವ್ರ ಹಕ್ಕುಪತ್ರಕ್ಕೆ ನಿಮ್ಮ ಹತ್ರ ಬರ್ತಾರೆ, ನಮ್ಮ ಸಂಘಟನೆ ಇದ್ದರೆ ಅಥವಾ ನೀವೇ ಅವರು ಪ್ರೈವೇಟಾಗಿ ಬಂದರೆ ದಯವಿಟ್ಟು ನಿಮ್ಮ ಕೈ ಕೇಳ್ತೀನಿ ಅವರ ಹಕ್ಕುಪತ್ರ ನೀವು ತಗೋಬಾರ್ದು. ನಾವು ಏನಿಲ್ಲಿ ಅಷ್ಟು ಜನಕ್ಕೆ ಮಾತ್ರ ಹಕ್ಕುಪತ್ರ ಆಗಬೇಕು. ಅಕಸ್ಮಾತ್ ಸಂಘಟನೆ ಆಗಬೇಕು ಬಗ್ಗೆ ದಯವಿಟ್ಟು ಯಾರು ಅನ್ಕೊಂಡು ನೀವು ಸ್ಪಂದಿಸಬೇಡಿ ಅಂತ ಹೇಳಿ ಈ ಕಳಕಳಿ ಮನವಿ ತಿಳಿಯೋದ್ರೆ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ಏನು ಹೋರಾಟಕ್ಕೆ ನೀವು ಕೈ ಜೋಡಿಸಿದ್ದೀರಾ ಅದಕ್ಕೂ ನಮ್ಮ ಕೊಡಗು ಜನಾಭಿವೃದ್ಧಿ ಸಮಿತಿ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತದೆ. ಯಾವುದೇ ರೀತಿಯ ಒಂದು ನ್ಯಾಯಯುತವಾದ ಒಂದು ಹೋರಾಟಕ್ಕೆ ಯಾವತ್ತೂ ರಾತ್ರಿ ಹಗಲಂತ ಇಲ್ಲದೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಯಾವ ಸಮಯದಲ್ಲಿ ಕರೀರಿ, ನಮ್ಮ ಸಮಿತಿಯಿಂದ ನಮ್ಮ ಸಂಘಟನೆಯಿಂದ ಪ್ರತಿಯೊಬ್ಬರು ನಿಮ್ಮ ಜೊತೆ ಬಂದು ಕೈ ಜೋಡಿಸ್ತೀವಿ. ನಮಗೆ ಹಕ್ಕುಪತ್ರ ವಿತರಣೆ ಆಗಬೇಕು. ಇದು ಆಗೋ ಗಂಟ ಅಹೋರಾತ್ರಿ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ವೈದ್ಯರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ದಿನ ಆಚರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ದೀಪಕ್ ಅವರ ಅಧ್ಯಕ್ಷತೆಯಲ್ಲಿ ನಗರಾಧ್ಯಕ್ಷರಾದ ಯೋಗೇಶ್ ಅವರ ನೇತೃತ್ವದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೈದ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು.
ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಮಾತನಾಡಿ, ಸಮಾಜದಲ್ಲಿ ವೈದ್ಯರ ಪಾತ್ರ ಹಾಗೂ ಸೇವೆ ಅನನ್ಯವಾದದ್ದು. ಜೀವ ರಕ್ಷಕರಾಗಿ ಸದಾ ತಮ್ಮ ಜೀವನವನ್ನ ಸೇವೆಗೆಂದು ಅರ್ಪಿಸಿಕೊಂಡಿರುವ ವೈದ್ಯರಿಗೆ ಪ್ರೋತ್ಸಾಹದ ಅಗತ್ಯವಿದೆ. ಅವರ ಪರಿಸ್ಥಿತಿ ಅರಿತುಕೊಳ್ಳದೆ ಸೇವಾ ನ್ಯೂನತೆಗೆ ಅನಗತ್ಯ ಆರೋಪಗಳನ್ನು ಮಾಡಿ ತೆಗಳದೆ ಅವರನ್ನ ಪ್ರೀತಿಯಿಂದ ಆಧರಿಸುವ ಮೂಲಕ ನಮ್ಮ ಆರೋಗ್ಯ ಸೇವೆ ಅಬಾಧಿತವಾಗಿ ಪಡೆದುಕೊಳ್ಳಲು ಸಂಘಟನೆಗಳು ಮುಂದಾಗಬೇಕಿದೆ ಎಂದರು. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಮಾತನಾಡಿದರು. ನಂತರ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿದರು. ತಾಲೂಕು ಆರೋಗ್ಯಾಧಿಕಾರಿ ಇಂದುಧರ್, ಆರೋಗ್ಯ ಕೇಂದ್ರದ ಡಾಕ್ಟರ್ ಪ್ರಾಣೇಶ್, ಡಾಕ್ಟರ್ ಕೀರ್ತಿರಾಜು, ಡಾಕ್ಟರ್ ಚಿರಸ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಗಿರೀಶ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರಾಧ್ಯಕ್ಷರಾದ ಆನಂದ್, ತಾಲೂಕು ಅಧ್ಯಕ್ಷರಾದ ಆಸಿಫ್, ತಾಲೂಕು ಉಪಾಧ್ಯಕ್ಷರಾದ ಮಂಡ್ಯ ಪರಮೇಶ್, ನಗರ ಕಾರ್ಯದರ್ಶಿ ಗಣೇಶ್, ನಗರ ಉಪಾಧ್ಯಕ್ಷರಾದ ರವಿ, ಡಿಎನ್ ಭವ್ಯ, ಸೋಮರ್ಪೇಟೆ ನಗರ ಕಾರ್ಯದರ್ಶಿ ರವೀಶ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಪುನೀತ್, ಸುಂಟಿಕೊಪ್ಪ ಹೋಬಳಿಯ ಅಧ್ಯಕ್ಷರಾದ ಪವನ್, ಪ್ರಮುಖರಾದ ಪಾಂಡುರಂಗ, ಶಶಿಕಲಾ, ಮಂಜುನಾಥ್, ಕೋಟಿ ಮಂಜು, ದಿವಾಕರ್ ಇದ್ದರು. ವೈದ್ಯರ ದಿನಾಚರಣೆ ಕಾರ್ಯಕ್ರಮ ನಮ್ಮ ಕುಶಾಲನಗರ ತಾಲೂಕಿನ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಬಹುಶಃ ನಮ್ಮಗಳಿಗೆಲ್ಲರಿಗೂ ಸದಾ ಚಿಕಿತ್ಸೆಯನ್ನು ಕೊಡ್ತಾ ಎಲ್ಲ ಒಂದು ಕಡೆ ಸಮಾಜಕ್ಕೆ ಚಿಕಿತ್ಸೆ ಕೊಡುವಂಥ ಕೂಡ ಚಿಕಿತ್ಸೆಯಿಂದ ಸದಾ ಆರೋಗ್ಯವಂತರಾಗಿರುವಂತಹ ವೈದ್ಯರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಆಡಳಿತ ವೈದ್ಯರಾದ ಶ್ರೀಯುತ ಮಧುಸೂದನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಹೃದಯ ತುಂಬಿದ ಸ್ವಾಗತವನ್ನು ಅದೇ ರೀತಿ ಮತ್ತೊಬ್ಬ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪ್ರಾಣೇಶ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಅದೇ ರೀತಿ ನಮ್ಮ ಸದಾ ನಗುಮುಖದ ಒಡನಾಡಿ ಈಗ ತಾನೇ ಸೋಮವಾರಪೇಟೆಯಿಂದ ನಮ್ಮಲ್ಲಿಗೆ ಕುಶಾಲನಗರ ಬಂದಿದ್ದಾರೆ ಆತ್ಮೀಯರಾದ ಡಾಕ್ಟರ್ ಶಿವಪ್ರಸಾದ್ ಇವರು ಕೂಡ ಆತ್ಮೀಯವಾಗಿ ಅದೇ ರೀತಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಶ್ರೀಯುತ ಇಂದುಧರ್ ಸರ್ ಇದ್ದಾರೆ. ಅವರು ಕೂಡ ನಾನು ಬಿದಾಯ್ ಚಂದ್ರ ರಾಯ್ರವರ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಹಾಗೆ 2 ಬಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದವರು. ಅವರ ಜನ್ಮದಿನವನ್ನು ಇವತ್ತು ವೈದ್ಯರ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದ ಬಡವರ ಶ್ರಮಿಕರ ಏಳಿಗೆಗೆ, ಅವರ ಆರೋಗ್ಯ ಯೋಗಕ್ಷೇಮಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಉತ್ತಮವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ವೈದ್ಯ ಸಮುದಾಯ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರಿ ಆರೋಗ್ಯ ಕೇಂದ್ರ ಕುಶಾಲನಗರ ಈ ಭಾಗದಲ್ಲಿ ಇವತ್ತು ನಾವು ವೈದ್ಯರ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇಡೀ ವೈದ್ಯರು ವರ್ಷದ 365 ದಿನ ಕಾಲ ಸಾರ್ವಜನಿಕರ ಪರವಾಗಿ ಕೆಲಸವನ್ನು ಮಾಡ್ತಾರೆ. ಆದರೆ ಅವ್ರನ್ನ ಸ್ಮರಿಸೋಕ್ಕೆ ಇದೊಂದು ಉತ್ತಮ ಅವಕಾಶ. ಹಾಗಾಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಕುಟುಂಬ ಇವತ್ತು ಕುಶಾಲನಗರ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನು ನಾವು ಬಿಸಿ ರಾಗಿ ಅಂತ ಹೇಳ್ತೀವಿ, ಅವರ ಜನ್ಮದಿನ ಮತ್ತು ಅದೇ ದಿವಸ ಈ ದಿವಸದಲ್ಲೇ 1962ರಲ್ಲಿ ಅವರು ನಿಧನ ಆಗ್ತಾರೆ. ಸೇಮ್ ಡೇಟ್ ಹೋಗ್ತಾರೆ, ಅದೇ ಡೇಟ್ ಅವರು ತೀರ್ಕೊತಾರೆ. ಅವರು ಏನು ಬರ್ತ್ ಡೇಟ್ ಇದೆ ಅದನ್ನು ನಾವು ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು ಅಂತಂದರೆ, ವ್ಯಕ್ತಿಗತವಾಗಿ ಅಥವಾ ಇನ್ಸ್ಟಿಟ್ಯೂಷನ್ ನೀವು ಏನಾದರೂ ಮುಂದುವರ್ತಾ ಇತ್ತು ಅಂತಂದರೆ, ನಮ್ಮ ಈಗಾಗಲೇ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಇದರಲ್ಲಿ ಏನಿದ್ದಾರೆ ಅವ್ರು ನಮಗೆ ತುಂಬ ಪೂರಕವಾಗಿದ್ದಾರೆ. ಮತ್ತು ಏನಾದರೂ ಸಲಹೆ ನೀಡಬೇಕಂತಂದರೆ ಡೈರೆಕ್ಟ್ ಬಂದು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡ್ಬಿಟ್ಟು ಹಿಂಗೆ ರಿಫಾರ್ಮ್ಸ್ ಮಾಡ್ಕೊಳ್ಳಿ ಅಂತಂದರೆ ನಮಗೆ ಈಗ ರೆಡಿ ಅಂತಂದರೆ ನಾವು ಯಾವಾಗಲೂ ರೆಡಿಯಾಗೇ ಇರ್ತೀವಿ. ಏನಾದ್ರು ಬದಲಾವಣೆ ಮಾಡಬೇಕಾ, ಬದಲಾವಣೆ ಒಬ್ಬರಿಂದನೇ ಸಾಧ್ಯ ಆಗುತ್ತಾ ಅಥವಾ ಸಮೂಹದಿಂದ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಿ. ಈಗ ಸಮೂಹದಿಂದ ಸಾಧ್ಯ ಆಗ್ತಾ ಇದೆ ಅಂತಂದರೆ ನಾವು ಅವ್ರನ್ನೂ ಜೊತೆಗೆ ತಗೊಂಡು ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆ ಥರ ಎಲ್ಲರೂ ಒಟ್ಟೊಟ್ಟಿಗೆ ಬೆಳಿಬೇಕು, ಒಟ್ಟೊಟ್ಟಿಗೆ ಅಭಿವೃದ್ಧಿ ಮಾಡಬೇಕು. ಯಾವುದೋ ಒಬ್ಬರನ್ನ ಬ್ಲೇಮ್ ಗೇಮ್ ಥರ ಮಾಡಿಕೊಂಡು ಅವರ ಮನೋಬಲ ಕುದಿಸ್ಬಿಟ್ಟು ಮತ್ತು ಬೇರೆಯವ್ರನ್ನ ಬೆಳೆಸೋ ರೀತಿಯಲ್ಲೇ ನಾವು ಮಾಡಬಾರ್ದು. ನಿಮಗೆಲ್ಲ ತಿಳಿದಿರ್ತದೆ, ನಮ್ಮ ಗೌರ್ಮೆಂಟ್ ಸೆಟಪ್ಪಲ್ಲೇ ತುಂಬ ಓವರ್ ಕ್ರೌಡ್ ಇರೋದ್ರಿಂದ ಫೆಸಿಲಿಟಿ ವೈಸ್ ರಶ್ ಆಗ್ತಾ ಇರುತ್ತೆ. ರಶ್ ಆಗಿ ಮತ್ತು ಬೆಡ್ ಆಕ್ಯುಪೆನ್ಸಿ ರೇಟ್ ಏನಾಗ್ತದೆ ಅಥವಾ OPD ಫ್ಲೋ ಏನಾಗಿರುತ್ತೆ ಮತ್ತು ಡಾಕ್ಟರ್ಸು ಪೇಷಂಟ್ ನಾವು ಏನು ಹೇಳ್ಬೇಕಂತಂದರೆ
ಡಾಕ್ಟರ್ಸ್ ಮತ್ತು ಪೇಷಂಟ್ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ ಇಷ್ಟು ಜನಸಂಖ್ಯೆಗೆ ಇಷ್ಟು ಡಾಕ್ಟರ್ಸ್ ಇರಬೇಕು ಅನ್ನೋ ಒಂದು ರೇಷಿಯೋ ಇರುತ್ತೆ. ಅದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂತಂದರೆ ನಮ್ಮದು ಎಜುಕೇಷನ್ ಸಿಸ್ಟಮ್ ಅವಾಗಿಂದ ಹಿಂಗೆ ಬರ್ತಾ ಇದೆ. ಸೊ ಡಾಕ್ಟರ್ಸ್ ಶಾರ್ಟೇಜ್ ಇರ್ತದೆ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಡಾಕ್ಟರ್ಸೇ ಇಲ್ಲ. ಅಂಥ ಟೈಮಲ್ಲೆಲ್ಲ ಏನು ರೂರಲ್ ಸರ್ವಿಸ್ ಮೈಂಡ್ ಇಟ್ಕೊಂಡು ಯಾರು ಸರ್ವಿಸ್ ಮಾಡ್ತಿದ್ದಾರೆ ಅವ್ರನ್ನ ಸ್ವಲ್ಪ ಎನ್ಕರೇಜ್ ಮಾಡಿ ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾವ ಡಾಕ್ಟ್ರು ವೈಯಕ್ತಿಕವಾಗಿ ಯಾವುದೇ ಪೇಷಂಟ್ನ ಹಿಂಸೆ ಆಗುತ್ತೆ ಅಥವಾ ಏನೋ ಮಾಡಬೇಕು ಅಂತ ಮನಸ್ಸಲ್ಲಿ ಯಾವಾಗಲೂ ಇರೋದಿಲ್ಲ. ಯಾಕಂದರೆ ವಿ ಆಲ್ ಟ್ರೀಟ್ ಅದರ್ ಪೇಷಂಟ್ಸ್ ನಮ್ಮ ಥರನೇ ಅನ್ಕೋತೀವಿ. ಯಾಕಂದರೆ ನಾವೇ ತುಂಬ ರಿಚ್ ಆಗಿ ಬೆಳ್ಕೊಂಡು ಬಂದಿಲ್ಲ. ನಾವು ನಿಮ್ಮ ತಂದೆ ತಾಯಿ ಹಿಂಗೆ ಇದ್ದಾರೆ, ಅಂಥ ತಂದೆ ತಾಯಿ ಮಕ್ಕಳಾಗೆ ಮಿಡ್ಲ್ ಕ್ಲಾಸ್ ಲೆವೆಲಲ್ಲೇ ಬೆಳ್ಕೊಂಡು ಬಂದಿರೋಂಥ ಮಕ್ಕಳೇ ನಾವೇನು ತುಂಬ ಅಂಬಾನಿ ಅದಾನಿ ಹುಟ್ಟಿ ಬಂದಿದ್ದಂತಲ್ಲ. ಹಂಗಿದ್ರೆ ಈ ಸಿಸ್ಟಮ್ಗೆ ಬರ್ತಾ ಇರಲಿಲ್ಲ. ನಾವು ನಿಮ್ಮಂಗೆ ಬಂದಿದ್ದೀವಿ. ಅಂದರೆ ಏನಂತ ಅಂದರೆ ನೀವು ನಮ್ಮ ಡಾಕ್ಟ್ರು ನಿಮ್ಮಲ್ಲಿ ಕೆಲವು ಮಕ್ಕಳು ಇರ್ತಾರೆ, ನಿಮ್ಮ ಮಕ್ಕಳೇ ಇರ್ತಾರೆ, ಅವರೇ ಈ ಸೆಟಪ್ಪಿಗೆ ಬರ್ತಾರೆ. ನೀವು ಅವ್ರನ್ನ ನಮ್ಮ ಮಕ್ಕಳಂತ ತಿಳ್ಕೊಬೇಕು ಅಥವಾ ನಮ್ಮ ಸಹೋದರರಂತ ತಿಳ್ಕೊಬೇಕು ಅಥವಾ ನನ್ನ ತಂಗಿರ ಅಕ್ಕ ತಂಗಿರಂತ ತಿಳ್ಕೊಂಡು ಮೇಡಮ್ ನಿಮ್ಗೆ ಏನಾದರೂ ಯಾರಾದರೂ ಮೇಡಮ್ ಆದ್ರಾಗಲಿ ಅಥವಾ ಸರ್ ಆದ್ರಾಗಲಿ ಯಾರಾದರೂ ಇರಲಿ ಅವ್ರಿಗೇನಾದರೂ ತೊಂದರೆ ಆಯಿತು, ಅವರ ವರ್ಕ್ ಇದರಲ್ಲಿ ಪ್ಯಾಟರ್ನಲ್ಲಿ ಏನಾದರೂ ಇಶ್ಯೂಸ್ ಆಯಿತು, ಅವ್ರಿಗೆ ನೀವು ನೆರವಾಗಬೇಕು. ಅದು ಬಿಟ್ಟು ಏನೋ ಒಂದು ಅಲಿಗೇಷನ್ ಮಾಡಿ ಏನೋ ಸಾಧನೆ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ಬನ್ನಿ, ಬಂದ್ಬಿಟ್ಟು ವಿ ಆರ್ ಆಲ್ವೇಸ್ ವೆಲ್ಕಮ್ ಎನಿ ಟೈಮ್. ಯಾವಾಗಲಾದ್ರೂ ಅಷ್ಟೇ ನಿಮ್ಮ ಸಜೆಷನ್ಸ್ ಕೊಡಿ. ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇಂಪ್ರೂವ್ ಮಾಡೋದಕ್ಕೆ ನಾವು ಎನಿ ಟೈಮ್ ರೆಡಿಯಾಗಿರ್ತೀವಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈಗ ನಮ್ಮ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಗಂಜಿ ನಿರೀಕ್ಷೆ ಮಾಡ್ತಾ ಇದ್ದಂಥವರಿಗೆ ಮೃಷ್ಟಾನ್ನ ಕೊಟ್ಟದ ಭಾವನೆ ಬರ್ತಾ ಇದೆ. ಇವತ್ತಿನ ದಿವಸ ನಾವು ವೈದ್ಯರಾಗಿ ನಾವು ತುಂಬ ಸಲ ಬೇಡ್ಕೊಳ್ಳೋದು ಏನಂತಂದ್ರೆ ನಮಗೆ ಪ್ರಶಂಸೆಗಳು ಅಪ್ರಿಸಿಯೇಷನ್ ಅನ್ನ ನಿರೀಕ್ಷೆ ಮಾಡೋದಿಲ್ಲ. ನಮ್ಗೆ ಯಾರಾದ್ರೂ ಬಂದು ಬೈದೇನೆ ಹೊಡಿದೇನೆ ಹೋದ್ರೆ ಸಾಕಪ್ಪ ಅಂತ ಅನ್ನೋ ಪರಿಸ್ಥಿತಿನಲ್ಲಿ ನಾವು ಇವತ್ತು ನಮ್ಮ ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಒಳ್ಳೆ ಸಮಾಜ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಸಂಘಟನೆಗಳ ಸಹಕಾರಗಳು ಕೂಡ ಅತಿ ಅಗತ್ಯ. ಇದಕ್ಕೆ ಜ್ವಲಂತ ಉದಾಹರಣೆ ಅಂತಂದ್ರೆ ನಮ್ಮ 10 ವರ್ಷದ ದೀಪಕ್ ಜಿ ಅವರ ರವೀಶ್ ಅವರ ನಮ್ಮ ಅವಿನಾಭಾವ ಸಂಬಂಧ. ನಾನು ಅಷ್ಟು ವರ್ಷ ಸೋಮವಾರಪೇಟೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ವೈದ್ಯರ ಮೊರಾಲಿಟಿಗೆ ಧಕ್ಕೆ ಬರ್ತಕ್ಕಂಥದ್ದು ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನನಗೆ ರೀಸೆಂಟ್ ಆಗಿ ಈ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ಆಯಿತು. ಬಹುಶಃ ಆಗ ನಾನು ಹೇಳ್ತಾ ಇದ್ದೆ, ಬಹುಶಃ ಇದೇ ರೀತಿ ಸಮಸ್ಯೆ ಸೋಮವಾರಪೇಟೆಯಲ್ಲಿ ಬಂದಿತ್ತು ಅಂತಂದ್ರೆ ಅಲ್ಲಿ ಬಹುಶಃ ಯಾವ ತಿರುವನ್ನ ತಗೊಳ್ತಾ ಇತ್ತು ಅಂತ ಹೇಳಿ ನನಗೆ ಇನ್ನೂ ನೆನಪಿದೆ. ಗೊತ್ತಿಲ್ಲದ ಹೊತ್ತಿನಲ್ಲಿ ಬಹುಶಃ ಈ ಸಂಘಟನೆ ಯಾವ ಪದಾಧಿಕಾರಿಗಳು ಅವರು ನನಗೆ ಫೋನ್ ಮಾಡ್ತು ಅಂತಂದ್ರೆ ವೈಯಕ್ತಿಕ ಕೆಲಸಕ್ಕೆ ಮಾಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸಮಾಜದ ಕೆಲಸಕ್ಕೆ ಅಥವಾ ಸಾರ್ವಜನಿಕರ ಕೆಲಸಕ್ಕೆ ನನಗೆ ಕರೆ ಮಾಡ್ತಾ ಇದ್ದಂಥದ್ದು. ಅವರು ಕರೆ ಮಾಡಿದಾಗ ಯಾವಾಗ್ಲೂ ದಿಢೀರಂತ ಬಂದ್ಬಿಟ್ಟು ಬೇರೆಯವ್ರ ಮುಂದೆ ಎಲ್ಲೋ ವೈದ್ಯರಿಗೆ ಅವರ ಗೌರವಕ್ಕೆ ಧಕ್ಕೆ ಆಗುವ ರೀತಿ ಒಂದು ದಿವಸನೂ ಕೂಡ ಅವರು ನಡ್ಕೊಳ್ತಾ ಇರಲಿಲ್ಲ. ಮೊಟ್ಟ ಮೊದಲಿಗೆ ಯಾವಾಗಲೂ ಕೂಡ ನಾನು ಅಷ್ಟೇ ಅಪ್ರೋಚಬಲ್ ಆಗಿದೆ. ನೀವು ಯಾವ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆದರೆ ನನಗೆ ಫೋನ್ ಮಾಡಿ, ನನಗೆ ಕ್ಲಾರಿಫಿಕೇಶನ್ ತಗೊಳ್ಳಿ. ಬಹುಶಃ ಯಾವ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಸರ್ ಇದು ಹೀಗೆ ಆಗ್ತಾ ಇದೆ, ಈ ಸಮಸ್ಯೆ ಆಗ್ತಾ ಇದೆ, ಏನ್ ಕಾರಣ? ಖಂಡಿತ ನಮ್ಮ ಮಧು ಸರ್ ಹೇಳಿದಾಗೆ ನಾವುಗಳು ಕೂಡ ಎಲ್ಲೋ ಒಂದ್ ಕಡೆ ಸಮಾಜವನ್ನ ಸರಿ ದಾರಿಗೆ ತಗೊಂಡು ಹೋಗೋ ನಿಟ್ಟಿನಲ್ಲಿ, ಸಾರ್ವಜನಿಕರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವುಗಳು ಕೂಡ ನಮ್ಮನ್ನ ತಿದ್ದುಕೊಳ್ಳಲಿಕ್ಕೆ ಎಲ್ಲ ಸಂದರ್ಭದಲ್ಲೂ ನಾವು ಸಿದ್ಧರಿರ್ತೇವೆ. ಬಹುಶಃ ನಮ್ಮನ್ನು ಕೂಡ ಕೆಲವು ಲೋಪದೋಷಗಳು ಆಗ್ಬೋದು. ಅವು ಆಗುವಂತ ಸಂದರ್ಭದಲ್ಲಿ ಅದು ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟರೆ ಅದನ್ನ ನಾವು ಅಳವಡಿಸ್ಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಎಲ್ಲೋ ಒಂದ್ ಕಡೆ ಅಯ್ಯೋ ನಾನು ಯಾಕಪ್ಪ ಈ ಕೆಲಸಕ್ಕೆ ಬಂದೆ, ಇಷ್ಟು ರೀತಿ ನನ್ನ ಅಗೌರವವಾಗಿ ನಡೆಸ್ಕೊಳ್ತಾ ಇದ್ದಾರಲ್ಲ ಅಂತ ಅನ್ನುವಂತ ಮನೋಸ್ಥಿತಿ ಬಂತಂತ ಅಂತಂದ್ರೆ ಯಾವುದೇ ವೈದ್ಯರಿಗಾಗಲಿ ಅವ್ನ ಸೇವೆಯನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ನನ್ನ ಈ ವೈದ್ಯಕೀಯ ವೃತ್ತಿಯ ನೋವನ್ನೆಲ್ಲದನ್ನು ನನಗೆ ಹಲವಾರು ಸಲ ಈ ಸಣ್ಣ ಸಣ್ಣ ಕವನಗಳು ಲೇಖನಗಳನ್ನ ಬರೆಯುವಂತ ಒಂದು ಹುಚ್ಚು. ನನ್ನ ಈ ನೋವನ್ನೆಲ್ಲ ಯಾವುದೋ ಒಂದು ಡಾಕ್ಟರ್ಸ್ ಡೇ ದಿವಸ ನಾನು ಬರೆದಿದ್ದೆ. ಅದನ್ನೊಂದು ಓದಿ ನನ್ನ ಮಾತು ಮುಗಿಸ್ತೇನೆ. ನಾನರ ಹರಿಯಲ್ಲ ನಾನವ, ನನ್ನನ್ನು ಎಲ್ಲರೂ ಕೂಡ ದೇವರು ಅಂತ ಅಂತಾರೆ. ಇಲ್ಲ ನಾನು ದೇವರಲ್ಲ, ನಾನು ಕೂಡ ಮನುಷ್ಯ ಅಂತ ಅನ್ನುವಂಥದ್ದು
ಅಂತಕ್ಕಂಥದ್ದು ಆ ಕವನದ ಶೀರ್ಷಿಕೆ. ಹಸಿದೊಟ್ಟೆ ಬೇಡಿಹುದು ಇಟ್ಟು ಬೇಕೆಂದು ಅರೆನಿದ್ದೆಯಲು ಎದ್ದು ಕೊಡುತ್ತಿರುವೆ ಮತ್ತು ನಮ್ಗೆ ಎಷ್ಟೋ ಸಲ ಆಗುತ್ತೆ. ಬಹುಶಃ ನಾವೀಗ ಒಂದ್ಸಲ ನೈಟ್ ಡ್ಯೂಟಿಗೆ ಬಂತು ಅಂತ ಅಂದ್ರೆ ನಮಗೆ ಸೋಮವಾರಪೇಟೆನಲ್ಲಿ ಸ್ವಲ್ಪ ಬೇರೆ ತರದ ಡ್ಯೂಟಿ ಇತ್ತು. ನನಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತದೆ, ಸಂಜೆ 4:00 ಬಂದ್ರೆ ಬೆಳಿಗ್ಗೆ 10 ಗಂಟೆವರೆಗೆ ನಮಗೆ ನಿರಂತರವಾದ ಡ್ಯೂಟಿ ಇರುತ್ತೆ. ಯಾವ ಮನುಷ್ಯ 4 ಗಂಟೆ 6 ಗಂಟೆ 8 ಗಂಟೆ ಕೆಲಸ ಮಾಡ್ಬೋದು. ನಾವು ಸಂಜೆ 4:00 ಬಂದ್ರೆ ಬೆಳಿಗ್ಗೆ 10 ಗಂಟೆವರೆಗೆ ನಮ್ಗೆ ಎಷ್ಟು ರೋಗಿಗಳು ಬಂದ್ರು ಕಂಟಿನ್ಯೂಸ್ ಪೇಷಂಟ್ ನೋಡ್ತಾ ಇರ್ತದೆ. ಸೊ ಹೊಟ್ಟೆ ಹಸಿದ್ರು ಕೂಡ ಎಷ್ಟೋ ಸಲ ಅದನ್ನ ತಿಂದನೆ ಬಿಟ್ಟಿರುವಂತಹ ಹಲವಾರು ದಿನಗಳಿದ್ದಾವೆ. ಹಸಿದೊಟ್ಟೆ ಬೇಡುವುದು ಹಿಟ್ಟು ಬೇಕೆಂದು ಅರೆ ನಿದ್ದೆಯನ್ನು ಎದ್ದು ಕೊಡುತ್ತಿರುವೆ ಮತ್ತು ಸುಖವನ್ನೇ ಬಲಿ ಕೊಟ್ಟು ಕೊಡುತ್ತಿರುವೆ ಸೇವೆ ಮನದೊಳಗೆ ಹುದುಗಿಹುದು ಎಲ್ಲನನ್ನ ನೋವು. ಎಷ್ಟೋ ಸಲ ನಮ್ಮ ಸ್ಯಾಕ್ರಿಫೈಸ್ಗಳನ್ನ ಅದನ್ನ ತೋರ್ಪಡಿಸೋದಿಲ್ಲ. ನಾವು ಏನೇನೋ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಅದನ್ನ ಹೇಳ್ಕೊಳಕ್ಕಾಗದೇ ಇರುವಂತ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಬೆಳಗಾವಿಯಲ್ಲಿ ಸ್ವಾಭಿಮಾನಿ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ವತಿಯಿಂದ ರಸಗೊಬ್ಬರ ದಂಧೆ ಹಾಗೂ ಸಿಎಚ್ಸಿ ಕೇಂದ್ರಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ರೈತರಿಗೆ ನಿಗದಿತ ದರದಲ್ಲಿ ರಸಗೊಬ್ಬರ ವಿತರಣೆ ಮಾಡಬೇಕು ಹಾಗೂ ಸಾರ್ವಜನಿಕರನ್ನು ಲೂಟಿ ಮಾಡುತ್ತಿರುವ ಸಾಮಾನ್ಯ ಸೇವಾ ಕೇಂದ್ರಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸ್ವಾಭಿಮಾನಿ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘ ಮಂಗಳವಾರ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಂಘದ ವತಿಯಿಂದ ಪ್ರಮುಖ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗೊಬ್ಬರದ ಜೊತೆ ಬೇರೆ ವಸ್ತು ಖರೀದಿ ಕಡ್ಡಾಯ. ರೈತರ ಆಕ್ರೋಶ. ಪ್ರಸ್ತುತ ಕೃಷಿ ಹಂಗಾಮು ಆರಂಭವಾಗುತ್ತಿದ್ದು ಕೆಲವು ರಸಗೊಬ್ಬರ ವ್ಯಾಪಾರಿಗಳು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಲೂಟಿಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ರೈತ ಮುಖಂಡರು ತೀವ್ರವಾಗಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಯೋಜನೆ ಹಾಗೂ ಸೇವೆಗಳನ್ನು ಒದಗಿಸುವ ಕೆಲವು ಸಾಮಾನ್ಯ ಸೇವಾ ಕೇಂದ್ರಗಳು ನಿಗದಿತ ಶುಲ್ಕದಿಂದ ದುಪ್ಪಟ್ಟು ಹಣವನ್ನು ಸಾರ್ವಜನಿಕರಿಂದ ವಸೂಲಿ ಮಾಡುತ್ತಿರುವ ಜಾಲದ ಬಗ್ಗೆ ರೈತ ಸಂಘವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದೆ. ಮುಂಬರುವ ದಿನಗಳಲ್ಲಿ ಸಂಘಟನೆಯು ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ. ರೈತ ಸಂಘದ ಪ್ರಮುಖ ಮುಖಂಡರು ವರದಿ ಸಲ್ಲಿಕೆ ವೇಳೆ ಹಾಜರಿದ್ದ ಪ್ರಮುಖರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಬಿಜಿ ಕುಂಬಾರ್, ರಾಜ್ಯಾಧ್ಯಕ್ಷ ಸುರೇಶ್ ವಾದಿ, ರಾಜ್ಯ ಉಪಾಧ್ಯಕ್ಷ ವಿನೋದ್ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದು ಕನ್ಬುರ್ಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುರುನಾಥ್ ನಲ್ಪನವರ್ ಹಾಗೂ ರೈತ ಮುಖಂಡರಾದ ರಾಯಪ್ಪ ಮಾವಿನಕಟ್ಟೆ, ಮಡಿವಳಪ್ಪ ಕಿತ್ತೂರು, ಸಂಘದ ಪದಾಧಿಕಾರಿಗಳು ಮತ್ತು ನೂರಾರು ರೈತರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಶಿವಮೊಗ್ಗ. ನಾಪಕ್ಲುವಿನ ಕೊಟ್ಟಮುಡಿ ಸೇತುವೆಯ ಕಾವೇರಿ ನದಿಯಲ್ಲಿ ಹುಣ್ಣಿಮೆಯ ಅಂಗವಾಗಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹುಣ್ಣಿಮೆಯ ಅಂಗವಾಗಿ ನಾಪಕ್ಲು ಶೌರ್ಯ ತಂಡದ ಸದಸ್ಯರಿಂದ ಜೀವನದಿ ಕಾವೇರಿ ಮಾತೆಗೆ ಆರತಿ ಬೆಳಗಲಾಯಿತು. ಇಲ್ಲಿಯ ಕೊಟ್ಟಮುಡಿ ಸೇತುವೆಯ ಕೆಳಗೆ ಕಾವೇರಿ ನದಿಯಲ್ಲಿ ಆರತಿ ಬೆಳಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಭಾಗಮಂಡಲ ವಲಯದ ಮೇಲ್ವಿಚಾರಕರಾದ ಸಂತೋಷ್ ಭಾಗಿಯಾಗಿ ದಿನದ ಮಹತ್ವದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭ ತಂಡದ ಸದಸ್ಯರಾದ ಉಮಾಲಕ್ಷ್ಮಿ, ಶಂಕರ, ದಿಲೀಶ್, ಸುರೇಶ್, ವಿಕಾಸ್, ರಮ್ಯಾ, ಮೈಲಪ್ಪ, ಕೃಷ್ಣ, ರಶ್ಮಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪಕ್ಲು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಟ್ಟಗೇರಿ ಗ್ರಾಮದಲ್ಲಿರುವ ಲಕ್ಕವ್ವ ದೇವಸ್ಥಾನದ ಆವರಣದಲ್ಲಿ ಕಸದ ರಾಶಿ ಹೆಚ್ಚಾಗಿದ್ದು ಸ್ವಚ್ಛತೆ ಇಲ್ಲದೆ ಗಬ್ಬೆದನ ಹರಡಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟ್ಟಗೇರಿ ಗ್ರಾಮದಲ್ಲಿರುವ ಸುಪ್ರಸಿದ್ಧವಾದ ಲಕ್ಕವ್ವ ದೇವಸ್ಥಾನದ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಗೆ ಗಮನಕ್ಕೆ ತಂದಿರುವುದರಿಂದ ಸಂಸ್ಥೆಯ ತಂಡ ಭೇಟಿ ನೀಡಿ ದೇವಿ ದರ್ಶನ ಪಡೆದುಕೊಂಡು ವೀಕ್ಷಣೆ ಮಾಡಿದಾಗ ಮಹಾದ್ವಾರದ ಮುಂದೆ ಹಾಗೂ ಆವರಣದಲ್ಲಿ ಗಲೀಜು ಮತ್ತು ಕಸದ ರಾಶಿ ಹೆಚ್ಚಾಗಿದ್ದು ತಕ್ಷಣವೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕೆಂದು ದೇವಸ್ಥಾನ ಕಮಿಟಿಗೆ ಲಿಖಿತವಾಗಿ ಮನವಿ ಸಲ್ಲಿಸಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾದ ಪ್ರವೀಣ್ ಮಾತನಾಡಿ, ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಇತ್ತೀಚೆಗೆ ಆವರಣದಲ್ಲಿ ಪವಿತ್ರತೆಗೆ ಧಕ್ಕೆ ಉಂಟಾಗುತ್ತಿದ್ದು ಭಕ್ತರ ಹಾಗೂ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಸ್ವಚ್ಛತೆ ಮತ್ತು ಭಕ್ತರು ಆರೋಗ್ಯ ದೃಷ್ಟಿಯಿಂದ ಸ್ಥಳೀಯ ಆಡಳಿತ ಮತ್ತು ದೇವಸ್ಥಾನದ ಕಮಿಟಿಯವರು ಕೂಡಲೇ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಸೂಕ್ತ ಮೂತ್ರ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದರಿಂದ ಮಹಿಳೆಯರು, ವೃದ್ಧರು ತೊಂದರೆ ಅನುಭವಿಸುತ್ತಿದ್ದಾರೆ. ಶೌಚಾಲಯ ನಿರ್ಮಿಸಬೇಕು ಹಾಗೂ ಕಸದ ರಾಶಿ ಸ್ವಚ್ಛಗೊಳಿಸದಿದ್ದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಎಂ ಶರ್ಮಾ, ಶರಣಪ್ಪ ಶಿಂದೆ, ಅನಿಲ ಬಾಮನೆ, ಕಿರಣ ಪಾಟೋಳೆ, ಶಿವಾನಂದ ನಾವಿ, ಬಸವರಾಜ್ ತಂಗಡಿ, ಹುಸೇನ ಇನಾಮದಾರ, ಅಶೋಕ ಬಡಿಗೇರ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಕೋರೆ ರಸ್ತೆಯ ನಿವಾಸಿಗಳಿಗೆ ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು.
ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ವೈದ್ಯರ ದಿನವನ್ನು ಆಚರಿಸಿದರು. ಬೆಳಗಾವಿಯಲ್ಲಿ ರೈತ ಸಂಘಟನೆ ವತಿಯಿಂದ ರಸಗೊಬ್ಬರ ದಂಧೆ ಹಾಗೂ ಸಿಎಸ್ಸಿ ಕೇಂದ್ರಗಳ ಅಕ್ರಮ ವಸೂಲಿಗೆ ಬ್ರೇಕ್ ಹಾಕಲು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.